ದೊಡ್ಡಹಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೊಸದುರ್ಗ ಗ್ರಾಮದ ಶ್ರೀ ಕರಿಯಮ್ಮದೇವಿ ಜಾನಪದ ಸಾಂಸ್ಕೃತಿಕ ಕಲಾ ಸಂಘವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಜಾನಪದ ಸಾಂಸ್ಕೃತಿಕ ಸಂಭ್ರಮ 2022 ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ಕಲಾವಿದ ಲಿಂಗಪ್ಪ ಮಾತನಾಡಿ, ಜಾನಪದ ಕಲೆ ಹಳ್ಳಿಯ ಸೊಗಡಾಗಿದ್ದು ಧರ್ಮ, ದೇವರು ಮತ್ತು ನಂಬಿಕೆಯ ಹಿನ್ನೆಲೆಯಿಂದ ಮೂಡಿಬಂದಿದೆ. ಅವುಗಳನ್ನು ಆರಾಧಿಸುವುದು ದೈವಾರಾಧನೆಯಷ್ಟೇ ಶ್ರೇಷ್ಠವಾದದ್ದು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ನಾಗರಾಜು, ಕುವೆಂಪುರವರ ವಿಶ್ವಮಾನವ ದಿನಾಚರಣೆಯ ಸುದಿನದಂದು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ಹೆಚ್ಚು ಮೆರುಗನ್ನು ಪಡೆದಿದೆ. ಕವಿ ತನ್ನ ಸಾಹಿತ್ಯದಲ್ಲಿ ಮಲೆನಾಡಿನ ಪ್ರಕೃತಿ ಸಿರಿ ಮತ್ತು ಕಲಾ ಶ್ರೀಮಂತಿಕೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಂತೆ ಈ ಕಾರ್ಯಕ್ರಮವು ಬಯಲು ಸೀಮೆಯ ಕಲೆಗಳ ವೈಭವವನ್ನು ತೋರಿಸುತ್ತಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಕಾರ್ಯದರ್ಶಿ ಐ.ಎ. ನಾರಾಯಣಪ್ಪ ಮಾತನಾಡಿ, ಜಾನಪದ ಕಲೆಗಳು ದೇಹಕ್ಕೆ ಕಸರತ್ತು ಮತ್ತು ಮೆದುಳಿಗೆ ಆಹಾರವನ್ನು ನೀಡುತ್ತವೆ. ಇದರೊಂದಿಗೆ ನಾಡಿನ ಸಂಸ್ಕೃತಿ ಬೆಳೆಯುತ್ತದೆ. ಕಲಾವಿದರ ಶ್ರಮ ಮತ್ತು ಪ್ರತಿಭೆಯನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಮತ್ತು ಕಲೆಗಳನ್ನು ಪ್ರೋತ್ಸಾಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸೋಮನ ಕುಣಿತ, ಭಜನೆ, ರಂಗಗೀತೆ, ತತ್ವಪದ, ಹರಿಕತೆ, ಸುಗ್ಗಿಗೀತೆ, ಗೊಂಬೆ ಕುಣಿತ ಮುಂತಾದ ಕಲೆಗಳು ಪ್ರದರ್ಶನ ಪಡೆದವು. ಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ನೃತ್ಯ ರಂಜಿಸಿತು. ಶಾಲೆಯ ಪ್ರಾಂಶುಪಾಲರಾದ ಮಾರುತೇಶ್ ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ರಾಮಲಿಂಗಯ್ಯ, ಚನ್ನಮಲ್ಲಿಕಾರ್ಜುನ, ಕಲಾವಿದರಾದ ಮರಿಸ್ವಾಮಿ, ದೇವರಪ್ಪ, ಶಿವಣ್ಣ, ತಿಮ್ಮಯ್ಯ, ಬಲರಾಮ, ಓಬಳ ನಾಯಕ, ಶಿಕ್ಷಕರಾದ ನಾಗಮಣಿ, ಕೃಷ್ಣಕುಮಾರ್, ಶಿವಕುಮಾರ್ ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ್, ಪಿ. ಪಾವಗಡ. ಅದನ್ನ ನಾವು ಕುವೆಂಪು ಹೇಳೋದು ವಿಶ್ವ ಮಾನವರಾಗಬೇಕು. ಕುವೆಂಪು ಹೇಳ್ತಾರೆ, ಮನುಷ್ಯ ಹುಟ್ಟುತಃ ವಿಶ್ವ ಮಾನವ. ಅಂದ್ರೆ ಪ್ರಾರಂಭದಲ್ಲಿ ಜನಿಸಿದಾಗ ನಾವು ಯಾವ ಜಾತಿ, ಧರ್ಮ, ಕುಲ, ಗೋತ್ರ ಏನು ಗೊತ್ತಿರೋದು. ಆದ್ರೆ ಬೆಳೀತಾ ಬೆಳೀತಾ ಜಾತಿಗೆ ಕಟ್ಟಾಗ್ತಾರೆ, ಧರ್ಮಕ್ಕೆ ಕಟ್ಟಾಗ್ತಾರೆ, ಆ ಅಂತಸ್ತಿಗೆ ಕಟ್ಟಾಗ್ತಾರೆ, ಅಲ್ಲಿ ಅಲ್ಪ ಮಾನವನಾಗ್ತಾರೆ. ಆದರೆ ಕುವೆಂಪುರವರ ದೃಷ್ಟಿಯಲ್ಲಿ ಆ ಅಲ್ಪ ಮಾನವನಾಗದೆ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಪುಟಾಣಿ ವಿದ್ಯಾರ್ಥಿಗಳೇ, ವಿವಿಧ ಶಾಲೆಗಳ ವಿವಿಧ ತಾಲೂಕುಗಳಿಂದ ಇಲ್ಲಿ ಆಗಮಿಸಿರುವ ಈ ದಿನದ ವಿಶೇಷ ಒಂದು, ಇಲ್ಲಿ ಜಾನಪದ ಸಾಂಸ್ಕೃತಿಕ ಕಲಾ ವೈಭವವನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಮತ್ತೊಬ್ಬ ಜಗದ ಕವಿ, ಯುಗದ ಕವಿ, ರಸಋಷಿ, ರಾಷ್ಟ್ರ ಕವಿ, ನಮ್ಮೆಲ್ಲರ ನಲ್ಮೆಯ ಹಿರಿಯ ಮಾರ್ಗದರ್ಶನದಿಂದ ಕಲಾ ವೈಭವಗಳನ್ನ ಕರೆತಂದು ಪ್ರತಿಯೊಂದು ಭಾಗದಲ್ಲೂ ಕಲಾ ಸೌರಭವನ್ನ, ಕಲಾ ಶ್ರೀಮಂತಿಕೆಯನ್ನ, ಕಲಾ ವಿಧಗಳನ್ನ ಪರಿಚಯ ಮಾಡಿಕೊಡ್ತಾ ಇನ್ನೂ ಕಲೆ ಮತ್ತು ಕಲಾವಂತಿಕೆ ಜೀವಂತವಾಗಿದೆ ಅಂತಕ್ಕಂಥದನ್ನ ಸದಾ ಹೆಚ್ಚಿಸ್ತಾ ಇದ್ದಾರೆ. ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಕಲಾ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಈ ಎಲ್ಲರಿಗೂ ಮೊದಲು ಧನ್ಯವಾದಗಳನ್ನ ಅರ್ಪಿಸೋಣ ಚಪ್ಪಾಳೆ ಮುಖಾಂತರ. ಯಾಕೆಂತಂದರೆ ಒಂದೊಂದು ದಿನ ಇಂತಹ ತಂಡಗಳು ಬರದೇ ಹೋದರೆ ಈಗಾಗಲೇ ನಮ್ಮಲ್ಲಿ ಸರ್ ಒಂದು ನಿಮಿಷ ಆಗೋಯ್ತು ಸರ್. ಮಾಡ್ತೀವಿ ಸರ್, ಮಾಡ್ತೀವಿ ಸರ್.